ಹೂಡಿಕೆ ಮಾಡೋ ಹಣ ಸೇಫ್ ಆಗಿರ್ಬೇಕು. ಹೂಡಿಕೆ ಮಾಡೋ ಹಣಕ್ಕೆ ಬಡ್ಡಿ ಕೂಡ ಸಿಗಬೇಕು. ಹೂಡಿಕೆ ಮಾಡೋ ಹಣದಿಂದ ನನಗೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ಆಗಬೇಕು. ಅಂತಹ ಆಪ್ಷನ್ ಯಾವ್ದಾದ್ರೂ ಇದೆಯಾ? ಖಂಡಿತವಾಗ್ಲೂ ಇದೆ. ಅದೇನೆ ಫಿಕ್ಸೆಡ್ ಡೆಪಾಸಿಟ್. ಟ್ಯಾಕ್ಸ್ ಸೇವಿಂಗ್ ಫಿಕ್ಸೆಡ್ ಡೆಪಾಸಿಟ್ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಮಾಹಿತಿ ಕೊಡ್ತೀನಿ. ನಮಸ್ಕಾರ, ಇಂಡಿಯನ್ ಮನಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶೇಷಕೃಷ್ಣ ಭಟ್. ಟ್ಯಾಕ್ಸ್ ಸೇವಿಂಗ್ ಅಂತ ಹೇಳಿ ಬಂದಾಗ ಬಹಳಷ್ಟು ಜನ ಕೇಳ್ತಾರೆ, ಫಿಕ್ಸೆಡ್ ಡೆಪಾಸಿಟ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ಟ್ಯಾಕ್ಸ್ ಸೇವ್ ಮಾಡೋದಕ್ಕೆ ಅವಕಾಶ ಇದೆಯಾ ಅಂತ. ಯಾಕಾಗಲ್ಲ? ಖಂಡಿತವಾಗ್ಲೂ ಸಾಧ್ಯ ಇದೆ. ಟ್ಯಾಕ್ಸ್ ಸೇವಿಂಗ್ ಫಿಕ್ಸೆಡ್ ಡೆಪಾಸಿಟ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ನೀವು ಟ್ಯಾಕ್ಸ್ ಬೆನಿಫಿಟ್ ಅನ್ನ ಪಡ್ಕೊಳ್ಳೋದಿಕ್ಕಾಗತ್ತೆ. ಹಾಗಿದ್ರೆ ಅದು ಹೇಗೆ, ಜೊತೆಗೆ ಇದರ ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ಏನು, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಹಾಗಾಗಿ ಕಂಪ್ಲೀಟ್ ಆಗಿ ಈ ವಿಡಿಯೋವನ್ನ ನೋಡಿ. ಸೊ ಟ್ಯಾಕ್ಸ್ ಸೇವಿಂಗ್ ಅಂತ ಹೇಳಿ ಬಂದಾಗ ಪ್ರಮುಖವಾಗಿ ಎರಡು ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಮೊದಲನೇದು ಹೂಡಿಕೆ ಮಾಡೋದ್ರ ಮೂಲಕ ಟ್ಯಾಕ್ಸ್ ಸೇವ್ ಮಾಡೋದು. ಎರಡನೇದು ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮೂಲಕ ಟ್ಯಾಕ್ಸ್ ಸೇವಿಂಗ್ ಮಾಡಿ ರಿಟರ್ನ್ಸ್ ಅನ್ನ ಪಡೆಯೋದು. ಸೊ ಇದು ಗಮನದಲ್ಲಿರಲಿ. ಹಾಗೇನೆ ಈ ಫಿಕ್ಸೆಡ್ ಡೆಪಾಸಿಟ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ಟ್ಯಾಕ್ಸ್ ಸೇವಿಂಗ್ ಹೇಗೆ ಅಂತ ಹೇಳುವಂತ ಪ್ರಶ್ನೆಗಳು ಬಹಳಷ್ಟು ಜನರಿಗಿದೆ. ಅದು ಸಾಧ್ಯನಾ? ರಿಟರ್ನ್ಸ್ ಅಂತ ಹೇಳಿದ್ರೆ ಹೆಂಗ್ ಬರುತ್ತೆ? ಈ ತರದ ಅನುಮಾನಗಳೆಲ್ಲ ಇದ್ದಾವೆ. ಅದಕ್ಕೆ ನಿಮಗೆ ನಾನು ಒಂದೊಂದಾಗಿ ಉತ್ತರ ಕೊಡ್ತಾ ಹೋಗ್ತೀನಿ. FD ಅಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ಟ್ಯಾಕ್ಸ್ ಸೇವ್ ಮಾಡೋದಕ್ಕಾಗತ್ತಾ? ಆ ಮೂಲಕ ಟ್ಯಾಕ್ಸ್ ಬೆನಿಫಿಟ್ ಅನ್ನು ನಾವು ಪಡೆಯೋದಕ್ಕಾಗತ್ತಾ ಅಂತೇಳಿ ಬಹಳಷ್ಟು ಜನ ಕೇಳ್ತಾ ಇರ್ತಾರೆ. ಹಾಗಾಗಿ ಅದನ್ನ ಈಗ ತಿಳ್ಕೊಳ್ಳೋಣ. ನೋಡಿ, ಫಿಕ್ಸೆಡ್ ಡೆಪಾಸಿಟ್ ಅಂತ ಹೇಳಿ ಬಂದಾಗ ಇಲ್ಲಿ ಪ್ರಮುಖವಾಗಿ ಎರಡು ವಿಚಾರಗಳನ್ನ ಗಮನಿಸಬೇಕಾಗತ್ತೆ. ಅಂದ್ರೆ ಎರಡು ತರದ FD ಇಲ್ಲಿದೆ. ಒಂದು ನಾರ್ಮಲ್ ಅಥವಾ ಸಾಮಾನ್ಯ ಫಿಕ್ಸೆಡ್ ಡೆಪಾಸಿಟ್, ಎರಡನೇದು ಟ್ಯಾಕ್ಸ್ ಸೇವಿಂಗ್ ಫಿಕ್ಸೆಡ್ ಡೆಪಾಸಿಟ್. ಈ ನಾರ್ಮಲ್ ಫಿಕ್ಸೆಡ್ ಡೆಪಾಸಿಟ್ ಅಂತ ಹೇಳಿದ್ರೆ ಏನು? ನೀವು ಸಾಮಾನ್ಯವಾಗಿ ಬ್ಯಾಂಕ್ಗೆ ಹೋಗಿ ನಾವು FD ಇಡಬೇಕು ಅಂತೇಳಿ 1 ತಿಂಗಳಿಗೋ 3 ತಿಂಗಳಿಗೋ 6 ತಿಂಗಳಿಗೋ 1 ವರ್ಷಕ್ಕೋ ಅಥವಾ 5 ವರ್ಷಕ್ಕೋ 10 ವರ್ಷಕ್ಕೋ ನೀವು ಫಿಕ್ಸೆಡ್ ಡೆಪಾಸಿಟ್ ಇಡೋದಕ್ಕಾಗುತ್ತೆ. ಸೊ ನೀವು ನಿಮಗೆ ಬೇಕಾದಂಥ ಸಮಯದಲ್ಲಿ ನಿಮ್ಮ ಟೆನ್ಯೂರಲ್ಲಿ ನೀವು ಆ ಹಣವನ್ನು ವಿತ್ಡ್ರಾ ಮಾಡೋದಕ್ಕೆ ಅವಕಾಶ ಇದೆ. ಇದನ್ನು ನಾರ್ಮಲ್ FD ಅಂತ ಹೇಳ್ತೀವಿ. ಬಹಳಷ್ಟು ಜನ ಈ ರೀತಿಯಾಗಿ FD ಇಟ್ಟಿರ್ತಾರೆ, ಅದರಿಂದ ಬಡ್ಡಿಯನ್ನು ಕೂಡ ಪಡ್ಕೊಂಡಿರ್ತಾರೆ. ಆದರೆ ಈಗ ನಾವು ಮಾತಾಡ್ತಾ ಇರೋದು ಯಾವುದರ ಬಗ್ಗೆ? ಟ್ಯಾಕ್ಸ್ ಸೇವಿಂಗ್ ಫಿಕ್ಸೆಡ್ ಡೆಪಾಸಿಟ್ ಬಗ್ಗೆ. ಸೊ ಈ ಟ್ಯಾಕ್ಸ್ ಸೇವಿಂಗ್ ಫಿಕ್ಸೆಡ್ ಡೆಪಾಸಿಟ್ ಅಂತ ಹೇಳಿ ಬಂದಾಗ ಇಲ್ಲಿ ಒಂದಷ್ಟು ನಿಯಮಗಳಿದಾವೆ. ಆ ನಿಯಮ ಏನು ಅಂತ ಹೇಳಿದ್ರೆ, ನೀವು ಟ್ಯಾಕ್ಸ್ ಸೇವಿಂಗ್ ಫಿಕ್ಸೆಡ್ ಡೆಪಾಸಿಟ್ ಅಲ್ಲಿ ಒಂದ್ಸರ್ತಿ ಹಣ ಇಟ್ರಿ ಅಂತ ಹೇಳಿದ್ರೆ 5 ವರ್ಷಗಳ ಕಾಲ ನೀವು ಅದನ್ನ ಮುಟ್ಟೋದಿಕ್ಕಾಗಲ್ಲ. 5 ವರ್ಷಗಳ ನಂತರವಷ್ಟೇ ನಿಮಗೆ ಅದು ಅಸಲು ಮತ್ತೆ ಬಡ್ಡಿ ಬರೋದಿಕ್ಕಾಗತ್ತೆ. ಮಧ್ಯದಲ್ಲಿ ಏನಾದರೂ ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮಗೆ ಆ ಹಣ ಸಿಗೋದಿಲ್ಲ. ಹಾಗಾಗಿ ಟ್ಯಾಕ್ಸ್ ಸೇವಿಂಗ್ ಫಿಕ್ಸೆಡ್ ಡೆಪಾಸಿಟ್ ಇಡ್ತೀವಿ ಅಂತೇಳಿ ಹೊರಟ್ರೆ ನೀವು ಆ ಹಣವನ್ನು 5 ವರ್ಷದವರೆಗೆ ಮರೆತು ಬಿಡಬೇಕು. 5 ವರ್ಷ ಆದಮೇಲೆ ಮಾತ್ರ ನಿಮಗೆ ಅದು ಸಿಗುತ್ತೆ. ಸೊ ಇಲ್ಲಿ ಈ ಟ್ಯಾಕ್ಸ್ ಸೇವಿಂಗ್ FD ಮೂಲಕ ನಾವು ಎಷ್ಟು ಬೆನಿಫಿಟ್ ಅನ್ನ ಪಡ್ಕೊಳ್ಳೋದಿಕ್ಕಾಗತ್ತೆ ಅಂತ ಹೇಳಿದ್ರೆ ಅದನ್ನ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಸೆಕ್ಷನ್ 80C ಅಡಿಯಲ್ಲಿ 1.5 ಲಕ್ಷದವರೆಗೆ ನೀವು ಟ್ಯಾಕ್ಸ್ ಎಕ್ಸಂಪ್ಷನ್ ಅನ್ನ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಸೊ ನೀವು ಟ್ಯಾಕ್ಸ್ ಸೇವಿಂಗ್ FD ಯಲ್ಲಿ 1.5 ಲಕ್ಷದವರೆಗೂ ಕೂಡ ಬೆನಿಫಿಟ್ ಅನ್ನ ಪಡ್ಕೊಳ್ಬಹುದು. ಅಂದ್ರೆ ನೀವು ಕಂಪ್ಲೀಟ್ ಆಗಿ ನಾನು 1.5 ಲಕ್ಷ ರೂಪಾಯಿಯನ್ನ ಹಾಕ್ತೀನಿ, ಆ ಮೂಲಕ ಟ್ಯಾಕ್ಸ್ ಬೆನಿಫಿಟ್ ಅನ್ನ ಪಡ್ಕೊಳ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದಕ್ಕೆ ಅವಕಾಶ ಇದೆ. ಆಮೇಲೆ ನೀವು 4 ಲಕ್ಷ 5 ಲಕ್ಷ ಹಾಕಿದ್ರು ಕೂಡ ಪ್ರಯೋಜನ ಇಲ್ಲ. ಟ್ಯಾಕ್ಸ್ ಬೆನಿಫಿಟ್ಗೋಸ್ಕರ ಹಾಕ್ತೀರಿ ಅಂತ ಹೇಳಿದ್ರೆ ನಿಮಗೆ ಎಕ್ಸಂಪ್ಷನ್ ಸಿಗೋದು ಕೇವಲ 1.5 ಲಕ್ಷಕ್ಕೆ ಮಾತ್ರ. ಹಾಗಿದ್ರೆ ಈ ಟ್ಯಾಕ್ಸ್ ಸೇವಿಂಗ್ ಫಿಕ್ಸೆಡ್ ಡೆಪಾಸಿಟ್ ಅಲ್ಲಿ ನಾವೆಷ್ಟು ಬೆನಿಫಿಟ್ ಅನ್ನ ಪಡ್ಕೊಳ್ಳೋದಕ್ಕಾಗುತ್ತೆ, ಯಾವ ತರ ಎಕ್ಸಂಪ್ಷನ್ ಇದೆ ಅಂತ ಹೇಳುವಂಥದ್ದನ್ನ ನೀವು ಕೇಳಬಹುದು. ನೋಡಿ, ಈ ಟ್ಯಾಕ್ಸ್ ಸೇವಿಂಗ್ FD ಯಲ್ಲಿ ನೀವು ಎಷ್ಟೇ ಇನ್ವೆಸ್ಟ್ ಮಾಡಿದ್ರು ಕೂಡ ಸೆಕ್ಷನ್ 80C ಅಡಿಯಲ್ಲಿ ನೀವು 1.5 ಲಕ್ಷದವರೆಗೆ ಟ್ಯಾಕ್ಸ್ ಬೆನಿಫಿಟ್ ಅನ್ನ ಪಡ್ಕೊಳ್ಳೋದಕ್ಕಾಗುತ್ತೆ. ಬಟ್ ಇಲ್ಲಿ ನೆನಪಿಟ್ಕೊಳ್ಬೇಕಾದಂತ ವಿಷಯ ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ನೀವು ಒಂದ್ಸರ್ತಿ ಟ್ಯಾಕ್ಸ್ ಸೇವಿಂಗ್ FD ಯಲ್ಲಿ ಹಣ ಇಟ್ರಿ ಅಂತ ಹೇಳಿದ್ರೆ ಅದು 5 ವರ್ಷದವರೆಗೆ ಲಾಕ್ ಇನ್ ಆಗಿರುತ್ತೆ. ನೀವು ಯಾವ ಕಾರಣಕ್ಕೂ ಕೂಡ ಅದನ್ನ ವಿತ್ಡ್ರಾ ಮಾಡೋದಕ್ಕಾಗಲ್ಲ. ಎರಡನೇದಾಗಿ ಪ್ರಮುಖವಾದಂತ ಅಂಶ ಇಲ್ಲಿ ಏನು ಅಂತ ಹೇಳಿದ್ರೆ, ನೀವು ಟ್ಯಾಕ್ಸ್ ಅನ್ನ ಸೇವ್ ಮಾಡೋದಕ್ಕೋಸ್ಕರ ಹಣವನ್ನ ಟ್ಯಾಕ್ಸ್ ಸೇವಿಂಗ್ FD ಯಲ್ಲಿ ಇಟ್ಟಿರ್ತೀರಿ. ಸೊ ಈ 5 ವರ್ಷಗಳ ಅವಧಿಯಲ್ಲಿ 80,000 ಏನು ಬಡ್ಡಿ ಬಂದಿದೆ, ಆ 80,000ವು ಕೂಡ ನಿಮಗೆ ಅದು ಇನ್ಕಮ್ ಅಂತಾನೆ ಪರಿಗಣಿಸಲ್ಪಡುತ್ತೆ. ಹಾಗಾಗಿ ಆ 80,000ದ ಮೇಲೆ ಟ್ಯಾಕ್ಸ್ ಬಿದ್ದೇ ಬೀಳುತ್ತೆ. ನೀವು ಟ್ಯಾಕ್ಸ್ ಅನ್ನ ಕಟ್ಟಬೇಕು. ಅದರಲ್ಲೂ ಕೂಡ ನೀವೇನಾದ್ರೂ 30% ಟ್ಯಾಕ್ಸ್ ಕೆಟಗರಿಯಲ್ಲಿ ಬಂದ್ರೆ ಆ ಆದಾಯದ ಮೇಲೆ ಅಂದ್ರೆ ಆ 80,000ದ ಮೇಲೆ 30% ಅನ್ನ ನೀವು ಕಟ್ಟಲೇಬೇಕಾಗತ್ತೆ. ಅಷ್ಟೇ ಅಲ್ಲ, ಇಲ್ಲಿ ಬಡ್ಡಿ ಪ್ರತಿ ವರ್ಷ ಅಕ್ಯುಮುಲೇಟ್ ಆಗ್ತಾ ಹೋಗೋದ್ರಿಂದ ನೀವು ನಿಮ್ಮ ITR ಅಥವಾ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡುವಂತ ಸಂದರ್ಭದಲ್ಲಿ ಅದನ್ನ ಅಲ್ಲೂ ಕೂಡ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಟ್ಯಾಕ್ಸ್ ಸೇವಿಂಗ್ FD ಅಂತ ಹೇಳಿ ಬಂದ್ರೆ ಇಲ್ಲಿ 1.5 ಲಕ್ಷದವರೆಗೆ ನೀವು ಬೆನಿಫಿಟ್ ಅನ್ನ ಪಡ್ಕೊಳ್ಬಹುದು ನಿಜ. ಆದ್ರೆ 5 ವರ್ಷಗಳ ಅವಧಿಯಲ್ಲಿ ಸಿಗುವಂತ ಬಡ್ಡಿ ಏನಿದೆ ಆ ಬಡ್ಡಿ ಮೇಲೆ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗತ್ತೆ. ನೀವು ಹುಷಾರಾಗಿರ್ಬೇಕು. ಹಾಗಾಗಿ ಯಾವುದೇ
ಟ್ಯಾಕ್ಸ್ ಸೇವಿಂಗ್ ಫಿಕ್ಸೆಡ್ ಡೆಪಾಸಿಟ್ ಅನ್ನು ಇಡ್ತೀರಿ ಅಂತೇಳಿ ನೀವು ಹೊರಟಾಗ ಇದೆಲ್ಲದರ ಬಗ್ಗೆ ಗಮನವನ್ನು ಹರಿಸಬೇಕು. ಬಹಳಷ್ಟು ಜನ ಇಲ್ಲ ನಾನು ಟ್ಯಾಕ್ಸ್ ಸೇವಿಂಗ್ FD ಅಲ್ಲಿ ಇಡ್ತೀನಿ ಅಂತ ಹೇಳುವಂಥವ್ರು ಇದ್ದಾರೆ. ಅವ್ರಿಗೋಸ್ಕರ ನಾನಿವಾಗ ಯಾವ ಬ್ಯಾಂಕಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ ಬಡ್ಡಿ, ಹಾಗೆಯೇ ಹಿರಿಯ ನಾಗರಿಕರಿಗಾದ್ರೆ ಎಷ್ಟು ಸಿಗುತ್ತೆ ಅಂತ ಹೇಳುವಂಥದ್ದನ್ನು ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ಈಗ ನಾನು ಟ್ಯಾಕ್ಸ್ ಸೇವಿಂಗ್ FDಯ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ ಅಂತ ಹೇಳುವಂಥದ್ದನ್ನು ಹೇಳ್ತಾ ಹೋಗ್ತೀನಿ. ನೋಡಿ, ಮೊದಲನೇದಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇವ್ರದ್ದು ರೆಗ್ಯುಲರ್ ಪಬ್ಲಿಕ್ಗೆ 5.4% ಇದೆ ಬಡ್ಡಿ ದರ 5 ವರ್ಷಕ್ಕೆ. ಹಾಗೆಯೇ ಸೀನಿಯರ್ ಸಿಟಿಸನ್ ಅಂತ ಹೇಳಿ ಬಂದರೆ 5.9% ಇದೆ. ನೆಕ್ಸ್ಟ್ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಇವ್ರದ್ದು 5.3% ರೆಗ್ಯುಲರ್ ಪಬ್ಲಿಕ್ಗೆ, ಹಾಗೆಯೇ ಸೀನಿಯರ್ ಸಿಟಿಸನ್ಗೆ 5.8%. ಇನ್ನು HDFC ಬ್ಯಾಂಕ್ನವರು 5.3%ನಲ್ಲಿ ನಿಮಗೆ ಇಂಟ್ರೆಸ್ಟನ್ನು ಕೊಡ್ತಾರೆ 5 ಇಯರ್ಗೆ ಈ ಟ್ಯಾಕ್ಸ್ ಸೇವಿಂಗ್ FDಯಲ್ಲಿ. ಹಾಗೆಯೇ ಸೀನಿಯರ್ ಸಿಟಿಸನ್ ಅಂತೇಳಿ ಬಂದರೆ 5.8%ನಷ್ಟು ಬಡ್ಡಿಯನ್ನು ಕೊಡ್ತಾರೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನವರು 5.25% ಇಂಟ್ರೆಸ್ಟ್ ಕೊಡ್ತಾರೆ. ಹಾಗೆಯೇ ಹಿರಿಯ ನಾಗರಿಕರಿಗೆ 5.95%ಅನ್ನು ಬಡ್ಡಿ ರೂಪದಲ್ಲಿ ಕೊಡ್ತಾರೆ. ಹಾಗೆ IDFC ಬ್ಯಾಂಕ್ನವರು 5.25% ಬಡ್ಡಿ ದರ. ನೆಕ್ಸ್ಟು ಸೀನಿಯರ್ ಸಿಟಿಸನ್ ಅಂತ ಹೇಳಿ ಬಂದಾಗ 5.75%ಅನ್ನು ಕೊಡ್ತಾರೆ. ಇನ್ನು ನೆಕ್ಸ್ಟು ಡಾಯಿಶ್ ಬ್ಯಾಂಕ್ನವರು 6.25% ಟ್ಯಾಕ್ಸ್ ಸೇವಿಂಗ್ FDಯ ಇಂಟ್ರೆಸ್ಟ್ ರೇಟ್ ಇವ್ರದ್ದು. ಹಾಗೆಯೇ ಸೀನಿಯರ್ ಸಿಟಿಸನ್ ಅಂತ ಹೇಳಿ ಬಂದರೆ 6.25% ಅಷ್ಟೇ ಇದೆ, ಕೊಡ್ತಾರೆ. ನೆಕ್ಸ್ಟ್ ಆಕ್ಸಿಸ್ ಬ್ಯಾಂಕ್ನವರು 5.75% ಇಂಟ್ರೆಸ್ಟ್ ರೇಟ್ ಇರೋದು. ಹಾಗೆಯೇ ಸೀನಿಯರ್ ಸಿಟಿಸನ್ಗೆ 6.25%. ನೆಕ್ಸ್ಟ್ DCB ಬ್ಯಾಂಕು 5.95%, ಸೀನಿಯರ್ ಸಿಟಿಸನ್ ಅಂತ ಹೇಳಿ ಬಂದರೆ 6.45%. ನೆಕ್ಸ್ಟ್ ಬ್ಯಾಂಕ್ ಆಫ್ ಬರೋಡಾ 5.25% ಇಂಟ್ರೆಸ್ಟ್ ರೇಟಲ್ಲಿ ನಿಮಗೆ FDಯಲ್ಲಿ ಬಡ್ಡಿ ಸಿಗುತ್ತೆ. ಹಾಗೆಯೇ ಸೀನಿಯರ್ ಸಿಟಿಸನ್ ಅಂತ ಹೇಳಿ ಬಂದರೆ 5.75%ಅನ್ನು ಕೊಡ್ತಾರೆ. ನೆಕ್ಸ್ಟ್ ಲಕ್ಷ್ಮೀ ವಿಲಾಸ್ ಬ್ಯಾಂಕ್ 5.75% ರೇಟ್ ಆಫ್ ಇಂಟ್ರೆಸ್ಟ್ ಇರೋದು ಅವ್ರದ್ದು 5 ವರ್ಷಕ್ಕೆ, ಅಂದರೆ ಈ ಟ್ಯಾಕ್ಸ್ ಸೇವಿಂಗ್ FDಯಲ್ಲಿ. ಹಾಗೆಯೇ ಸೀನಿಯರ್ ಸಿಟಿಸನ್ ಅಂತ ಹೇಳಿ ಬಂದರೆ 6.25% ಬಡ್ಡಿಯನ್ನು ಇವರು ಕೊಡ್ತಾರೆ. ಎಸ್, ಈಗಾಗಲೇ ಟ್ಯಾಕ್ಸ್ ಸೇವಿಂಗ್ ಫಿಕ್ಸೆಡ್ ಡೆಪಾಸಿಟ್ ಅಂತ ಹೇಳಿ ಬಂದಾಗ ಯಾವ ಬ್ಯಾಂಕಲ್ಲಿ ಎಷ್ಟೆಷ್ಟು ಇಂಟ್ರೆಸ್ಟ್ ರೇಟ್ ಅಥವಾ ರೇಟ್ ಆಫ್ ಇಂಟ್ರೆಸ್ಟ್ ಬಡ್ಡಿ ದರ ಇದೆ ಅಂತ ಹೇಳುವಂಥದ್ದನ್ನು ನೀವು ತಿಳ್ಕೊಂಡ್ರಿ. ಬಟ್ ನೋಡಿ, ಯಾವುದೇ ಬ್ಯಾಂಕ್ ಇರ್ಬೋದು 5.5 ಅಥವಾ 6.5% ಮಾತ್ರ ನಿಮಗೆ ಬಡ್ಡಿಯನ್ನು ಕೊಡುತ್ತೆ. ನೀವು ಟ್ಯಾಕ್ಸ್ ಬೆನಿಫಿಟ್ಗೋಸ್ಕರ 5 ವರ್ಷಗಳ ಕಾಲ ಹಣ ಹಾಕಿ ಇದ್ರೂ ಕೂಡ ನಿಮಗೆ ರಿಟರ್ನ್ಸ್ ಅಂತ ಹೇಳಿ ಬಂದಾಗ 6% ಬಂದರೂ ಅದರ ಮೇಲೆ ನೀವು ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ, ಬಡ್ಡಿಯ ಮೇಲೆ, ನೆನಪಿಟ್ಕೊಳ್ಳಿ. ಎರಡನೇದಾಗಿ ಈ 5.5-6% ಅಥವಾ 6.5% ಇದೆಯಲ್ಲ ಸಿಗುವಂಥದ್ದು, ಅದು ಯಾವ ಇನ್ಫ್ಲೇಷನ್ ಅನ್ನು ಕೂಡ ಬೀಟ್ ಮಾಡೋದಿಲ್ಲ ಅಂತೇಳಿ ಹಣಕಾಸು ತಜ್ಞರು ವಿಶ್ಲೇಷಣೆ ಮಾಡುವಾಗ ಹೇಳ್ತಾರೆ. ಹಾಗಾಗಿ ಇದನ್ನು ಗಮನದಲ್ಲಿಟ್ಕೊಳ್ಳಿ. ಸೊ ಟ್ಯಾಕ್ಸ್ ಸೇವಿಂಗಿಗೋಸ್ಕರ ನೀವು ಇನ್ವೆಸ್ಟ್ ಮಾಡ್ತೀರಿ ಅಂತೇಳಿ ಹೊರಟಾಗ ಇಲ್ಲಿ ಟ್ಯಾಕ್ಸ್ ಸೇವಿಂಗ್ FD ಬೆಸ್ಟ್ ಅಥವಾ ಇನ್ನುಳಿದಂಥ ಸ್ಕೀಮ್ಗಳು ಬೆಸ್ಟ್ ಅಂತ ಹೇಳುವಂಥದ್ದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಮತ್ತೊಮ್ಮೆ ಹೇಳ್ತೀನಿ ನಾನು, ನೀವು ಟ್ಯಾಕ್ಸ್ ಸೇವಿಂಗ್ FDಯಲ್ಲಿ ಹಣ ಇಟ್ರಿ ಅಂತ ಹೇಳಿದ್ರೆ ನಿಮಗೆ 5 ವರ್ಷಗಳ ನಂತರ ಸಿಗುವಂಥ ಬಡ್ಡಿಯ ಮೇಲೆ ನೀವು ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ. ಬಟ್ ಇನ್ನೊಂದು ಆಪ್ಷನ್ ಇದೆಯಲ್ಲ, ELSS, ಮ್ಯೂಚುವಲ್ ಫಂಡು, ಅದೇ ಥರ ಏನು PPF, NSC, ಇದು ಯಾವುದಕ್ಕೂ ಕೂಡ ನಿಮಗೆ ಸಿಗುವಂಥ ಬಡ್ಡಿಯ ಮೇಲೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಇನ್ವೆಸ್ಟ್ ಮಾಡೋದಕ್ಕೂ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ, ಅದರ ರಿಟರ್ನ್ ಮೇಲೂ ಕೂಡ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಇದನ್ನ ನೀವು ನೆನಪಲ್ಲಿ ಇಟ್ಕೊಂಡು ಯಾವುದು ನಿಮಗೆ ಬೆಸ್ಟ್ ಅಂತ ಹೇಳುವಂತ ಆಯ್ಕೆಯನ್ನ ನೀವು ಮಾಡ್ಕೊಳ್ಬೇಕು. ಆಮೇಲೆ ಇನ್ನೊಂದು ವಿಷಯ, ಬಹಳಷ್ಟು ಜನ ಇಂಥ ಸಂದರ್ಭದಲ್ಲಿ ಕೇಳ್ತಾರೆ, ಹಾಗೆ ಟ್ಯಾಕ್ಸ್ ಸೇವಿಂಗ್ FDಯಲ್ಲಿ ಹಣ ಇಡೋದೇ ಬೇಡವಾ ಅಂತ. ಇಡೋದೇ ಬೇಡ ಅಂತ ಹೇಳೋದಿಲ್ಲ, ಬಟ್ ಇಲ್ಲಿ ನಿಮಗೆ ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ಏನು ಅಂತ ಹೇಳುವಂಥದ್ದು ನಾನು ಹೇಳಿದೆ. ಖಂಡಿತವಾಗ್ಲೂ ಸೇಫ್ಟಿ ದೃಷ್ಟಿಯಿಂದ ಇಂತಿಷ್ಟೇ ರಿಟರ್ನ್ ನಮಗೆ ಬೇಕೇ ಬೇಕು ಅಂತೇಳಿ ನೀವು ಕೂತ್ಕೊಂಡ್ರೆ ಖಂಡಿತವಾಗ್ಲೂ ಅದರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಹಾಗೆಯೇ ಬಂದಂಥ ಬಡ್ಡಿಯ ಮೇಲೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಬಟ್ ಇಲ್ಲ, ನಾನು ಒಂದು ಸ್ವಲ್ಪ ಪರವಾಗಿಲ್ಲ ಅಂತ ಹೇಳಿದ್ರೆ ನೀವು ಇನ್ನುಳಿದಂಥ ಆಯ್ಕೆಯನ್ನ ಮಾಡೋದಕ್ಕೆ ಅವಕಾಶ ಇದೆ. ಹಾಗೇನೆ ನೀವು ಒಂದು ವೇಳೆ ಮಾಡಲೇಬೇಕು ಅಂತ ಹೇಳಿದ್ರೆ ನೀವು ಮಾಡ್ಬೋದು. ಹೇಗೆ ಅಂತ ಹೇಳಿದ್ರೆ ಒಂದು 5-10%. ಫಾರ್ ಎಕ್ಸಾಂಪಲ್, ನೀವೇನಾದ್ರು ಒಂದು 50 ಲಕ್ಷ ಹೂಡಿಕೆ ಮಾಡ್ತೀರಿ ಅಂತೇಳಿ ಹೊರಟಾಗ ಒಂದು 5 ಲಕ್ಷನೋ ಅಥವಾ ಒಂದು 10 ಲಕ್ಷನೋ ಇದರಲ್ಲಿ ಇಡ್ಬೋದು. ಅದಕ್ಕಿಂತ ಜಾಸ್ತಿ ಇಡೋದು ಬೆಟರ್ ಐಡಿಯಾ ಅಲ್ಲ ಅಂತಾನೆ ಹಣಕಾಸು ತಜ್ಞರುಗಳೇ ಹೇಳ್ತಾರೆ. ಹಾಗಾಗಿ ನೀವು ಹೆಜ್ಜೆಯನ್ನು ಇಡಬೇಕಿದ್ರೆ ತುಂಬಾ ಹುಷಾರಾಗಿ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕು. ಆಮೇಲೆ ಟ್ಯಾಕ್ಸ್ ಸೇವಿಂಗ್ ಮಾಡಬೇಕು ಅಂತ ಹೇಳೋ ಕಾರಣಕ್ಕೆ ಇದ್ದಬದ್ದ ಹಣನೆಲ್ಲ ಕೊಂಡೋಗಿ ಟ್ಯಾಕ್ಸ್ ಸೇವಿಂಗ್ FDಯಲ್ಲಿ ಹಾಕುವಂತ ಕೆಲಸಕ್ಕೆ ಯಾವತ್ತೂ ಕೂಡ ಮುಂದಾಗಬೇಡಿ. ಅದು ಒಳ್ಳೆ ಐಡಿಯಾ ಅಲ್ಲ. ಯೋಚನೆ ಮಾಡಿ ಮುಂದಡಿಯನ್ನ ಇಡಬೇಕು. ಸೊ ಇಷ್ಟೆಲ್ಲ ನೋಡಿದ ಮೇಲೆ ಬಹಳಷ್ಟು ಜನರಿಗೆ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ, ನಾವು ಕೂಡ ಇನ್ವೆಸ್ಟ್ಮೆಂಟ್ ಬಗ್ಗೆ ತಿಳ್ಕೊಳ್ಬೇಕು, ನಾವು ಕೂಡ ಸೇವಿಂಗ್ಸ್ ಮಾಡಬೇಕು, ನಮ್ಮ ಆದಾಯವನ್ನ ಜಾಸ್ತಿ ಮಾಡ್ಕೊಳ್ಬೇಕು ಅಂತ. ಅದಕ್ಕೆ ನೀವೇನ್ ಮಾಡ್ಬೇಕು ಗೊತ್ತಾ? ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಬೇಕು. ಫ್ರೀಡಮ್ ಆಪ್ ಅಲ್ಲಿ 820ಕ್ಕೂ ಹೆಚ್ಚು ಕೋರ್ಸ್ಗಳಿದಾವೆ. ಅದರಲ್ಲಿ ಪರ್ಸನಲ್ ಫಿನಾನ್ಸ್ಗೆ ಸಂಬಂಧಪಟ್ಟಂತೆ ಕೋರ್ಸ್ ಇದಾವೆ. ನೀವು ಅದನ್ನು ನೋಡಿದ್ರೆ, ಅಂದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಹೇಗೆ ಇನ್ವೆಸ್ಟ್ ಮಾಡೋದು, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೇಗೆ ಇನ್ವೆಸ್ಟ್ ಮಾಡೋದು, ಬೆಸ್ಟ್ ಕಂಪನಿಯನ್ನ ಹೇಗೆ ಚೂಸ್ ಮಾಡೋದು, ಅಥವಾ ಇನ್ನುಳಿದಂತ ಆಯ್ಕೆಗಳು ಏನಿದಾವೆ ಹೂಡಿಕೆಗೆ ಅಥವಾ ಸೇವಿಂಗ್ಸ್ಗೆ, ಇದೆಲ್ಲವನ್ನು
ಎಲ್ಲವನ್ನ ಕೂಡ ನೀವು ಕೋರ್ಸ್ಗಳ ಮೂಲಕ ಕಲಿಯೋದಕ್ಕೆ ಅವಕಾಶ ಇದೆ. ತಜ್ಞರೇ ನಿಮಗೆ ಅದನ್ನು ಹೇಳಿಕೊಡ್ತಾರೆ. ಅಷ್ಟೇ ಅಲ್ಲದೆ ಬಿಸ್ನೆಸ್ ಮಾಡಬೇಕು ಅಂತೇಳಿ ಹೊರಡ್ತೀರಾ, ಬಿಸ್ನೆಸ್ಗೆ ಸಂಬಂಧಪಟ್ಟಂಥ ಕೋರ್ಸ್ಗಳಿದ್ದಾವೆ. ಬಹಳಷ್ಟು ಜನ ಬಿಸ್ನೆಸ್ ಮಾಡಿ ಸಕ್ಸಸ್ ಆದಂಥವರೇ, ಆ ಉದ್ಯಮಿಗಳೇ ನಿಮಗೆ ಅಲ್ಲಿ ಹೇಳ್ಕೊಡ್ತಾರೆ. ಹಾಗೆಯೇ ಕೃಷಿ ಮಾಡಬೇಕು ಅಂತಿದ್ರೆ ಕೃಷಿ ಮಾಡೋದು ಕೂಡ ಅಷ್ಟೇ. ಯಾವ್ಯಾವ ಥರದ ಕೃಷಿ ಇದೆ, ನೀರಿಲ್ಲದೆ ಹೇಗೆ ಕೃಷಿ ಮಾಡೋದು, ಅದೇ ಥರ ಕಡಿಮೆ ಜಾಗದಲ್ಲಿ ಹೆಚ್ಚು ಆದಾಯವನ್ನು ಹೆಂಗೆ ಪಡ್ಕೊಳ್ಳೋದು, ಇವೆಲ್ಲವನ್ನು ಕೂಡ ಮಾಡಿ ಗೆದ್ದವರೇ, ಸಕ್ಸಸ್ ಆದಂಥ ಕೃಷಿಕರೇ ನಿಮಗೆ ಹೇಳ್ಕೊಡ್ತಾರೆ. ಸೊ ಇದು ಫ್ರೀಡಮ್ ಆ್ಯಪಲ್ಲಿ ಸಿಗುತ್ತೆ. ಮತ್ತೆ ಆಗ್ತಡ ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ. ಅಷ್ಟೇ ಅಲ್ಲ ಸ್ನೇಹಿತರೆ, ಈಗಾಗಲೇ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ದೀರಾ, ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಬಹಳಷ್ಟು ಜನರಿಗೆ ಇದರಿಂದ ಹೆಲ್ಪ್ ಆಗುತ್ತೆ. ಬಹಳಷ್ಟು ಜನ ನಾವು ಕೂಡ ಟ್ಯಾಕ್ಸ್ ಸೇವ್ ಮಾಡಬೇಕು ಅಥವಾ ಹಣ ಉಳಿಸಬೇಕು ಅಂತೇಳಿ ಕಾಯ್ತಾ ಇರ್ತಾರೆ. ಅವರೆಲ್ಲರಿಗೂ ಕೂಡ ಇದು ಸಹಾಯ ಆಗುತ್ತೆ. ಆಲ್ ದಿ ಬೆಸ್ಟ್.